ನಮಸ್ಕಾರ ಅಕ್ಕವ್ರಿಗೆ ಅಣ್ಣವ್ರಿಗೆ. ನಮ್ಮ ಫುಡ್ ಸೆಕ್ಷನ್ಗೆ ನಿಮಗೆ ಸ್ವಾಗತ. ಲಾಸ್ಟ್ ಟೈಮು ನಿಮಗೆ ಪನ್ನೀರ್ ಖೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ವಿಶೇಷವಾದ ಬಾದಾಮಿ ಹಾಲನ್ನ ಹೆಂಗೆ ಮಾಡೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡಕ್ಕೆ ಬಂದೀನಿ. ನಾನು ಹೇಳ್ತೀನಿ ಐಟಮ್ಮು, ಅದೇ ಥರ ಕೇಳಿಸ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಸಖತ್ತಾಗಿ ಮಾಡುತ್ತೆ. ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಮೆರ್ಕೊಂಡಿರ್ಬೋದು. ಬನ್ನಿ ಹಂಗಾರೆ. ಬಾದಾಮಿ ಹಾಲು ಮಾಡ್ಬೇಕಾದ್ರೆ ಏನು ಕಷ್ಟವಾದೇನಿಲ್ಲ, ಭಾಳ ಸಿಂಪಲ್ಲು. ಸಖತ್ತಾಗಿ ಎಲ್ಲ ಐಟಮ್ ಕರೆಕ್ಟಾಗಿ ಜೋಡಿಸ್ಕೊಂಡು ಕರೆಕ್ಟಾಗಿ ಹಾಕೊಂಡ್ರೆ ರುಚಿಕರ ಹಾಗೂ ಆರೋಗ್ಯಕರವಾದ ಬಾದಾಮಿ ಹಾಲನ್ನ ಕುಡಿದು ಸೇವಿಸಬಹುದು. ಹಾಗಾದರೆ ಬನ್ನಿ, ಬೇಕಾಗಿರುವ ಸಾಮಗ್ರಿಗಳು ಏನೇನಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬಾದಾಮಿ ಒಂದು 30, ಹಾಲು 3 ಬಟ್ಲು ತಗೊಳ್ಳಿ, ಸಕ್ಕರೆ 4 ಚಮಚ ತಗೊಳ್ಳಿ, ಏಲಕ್ಕಿ 3 ತಗೊಳ್ಳಿ, ಕೇಸರಿ ದಳ ಸ್ವಲ್ಪ ತಗೊಳ್ಳಿ, ತುಪ್ಪ ಸ್ವಲ್ಪ ತಗೊಳ್ಳಿ, ಬಾದಾಮಿ ಪಿಸ್ತಾ ಗೋಡಂಬಿಗಳ ಚೂರುಗಳನ್ನ ತಗೊಳ್ಳಿ. ಎಲ್ಲ ತಗೊಂಡ್ರಲ್ಲ, ಇದನ್ನು ಹೆಂಗೆ ಮಾಡೋದನ್ನು ವಿಧಾನ ಹೇಳ್ಕೊಡ್ತೀನಿ, ಕೇಳಿಸ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಮಾಡ್ಕೊಂಡು ಕುಡ್ಕೊಳ್ಳಿ. ಬಾದಾಮಿಯನ್ನು ಒಂದು ಅಗಲವಾದ ಬೌಲ್ಗೆ ನೀರು ಹಾಕಿ 5 ಗಂಟೆಗಳ ಕಾಲ ಅದನ್ನು ನೆನೆಸಿಡಿ. ನಂತರ ಅದರ ಸಿಪ್ಪೆನ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಹಾಲು, ಏಲಕ್ಕಿ, ಸಕ್ಕರೆ, ಕೇಸರಿ ದಳ ಸೇರಿಸಿ ರುಬ್ಕೊಳ್ಳಿ. ಆಮೇಲೆ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕುದಿಸಿ, ನಂತರ ಇದಕ್ಕೆ ರುಬ್ಬಿಟ್ಕೊಂಡ ಬಾದಾಮಿ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ಥರ ನೋಡ್ಕೊಳ್ಳಿ. ಬಂದು ಕುದಿ ಇನ್ನೇನು ಶುರು ಆಯಿತು ಅಂದಾಗ ಗ್ಯಾಸ್ ಊರಿನ ಸಣ್ಣಗೆ ಮಾಡಿಬಿಟ್ಟು ಮತ್ತೊಂದು ಸರಿ ಸ್ವಲ್ಪ ಕುದಿಸ್ಕೊಳ್ಳಿ. ಆಮೇಲೆ ಆಫ್ ಮಾಡ್ಕೊಳ್ಳಿ. ಅದನ್ನು ಮುಗಿಸ್ತಿದ್ದಂಗೆ ಈ ಕಡೆ ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ ಬಿಸಿ ಮಾಡಿ ಅದಕ್ಕೆ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ಪಿಸ್ತಾಗಳನ್ನು ಫ್ರೈ ಮಾಡ್ಕೊಂಡು ಸಖತ್ತಾಗಿ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಈ ಮಿಶ್ರಣನ ಮಾಡಬೇಕು. ಅದನ್ನು ಎಲ್ಲವನ್ನು ಸೇರಿಸಿ ಕಲಿಸಿ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಅದಾದಮೇಲೆ ರುಚಿಕರವಾದ ಬಾದಾಮಿ ಹಾಲನ್ನು ನಾವು ಏನು ಮಾಡಬೇಕು, 2 ಮಿಶ್ರಣ ಆಗಿರುತ್ತಲ್ಲ ಅದನ್ನು ಸವಿತಾ ಇದ್ರೆ ನೋಡ್ಕೊಂಡ್ರಲ್ಲ ಅಕ್ಕವ್ರಿ ಅಣ್ಣವ್ರೆ, ಬಾದಾಮಿ ಹಾಲನ್ನ ಪುಡಿ ಮಾಡೋದು ಹೆಂಗೆ, ಅದನ್ನು ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡ್ರಲ್ಲ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕುಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹ್ಯಾಪಿ ಡೇ. ನಮಸ್ಕಾರ.